ನಮಸ್ತೆ. ಬನ್ನಿ ಈ ವಿಡಿಯೋದಲ್ಲಿ ಏನಪ್ಪ ಈ ವಿಡಿಯೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೈಟು ಬಂದಾಗ ನಾನು ಸುಮಾರು ರಾತ್ರಿ 1:15 ಗುರು ಅನ್ಲೋಡ್ ಆಗಲ್ಲ ಮಲಿಕಬಿಡು ಅಂದ್ರು. ಕಣ್ ತುಂಬಾ ನಿದ್ದೆ ಗುರು. ತಾಯಿ ಮಡಿಲಲ್ಲಿ ಮಲಗ್ದ ಅಷ್ಟು ನೆಮ್ಮದಿ. ಗಾಡಿಲಿ ಮಲಿಕೊಂಡಿದ್ದ ತಕ್ಷಣ ಬಂದಿರೋ ಸುಮಾರು 8:15 ಎಬ್ಬಡಿಸ್ರು ಗಾಡಿ ಒಳಗ್ ಬಿಡು ಅಂತ. ಸುಮಾರು ಗಾಡಿಗಳಿದ್ದು ಅಲ್ಲಿ. ಇಲ್ಲಿ ತಂದು ಒಳಗ್ ಬಿಟ್ಟು ಟಾರ್ಪಲ್ ಎಲ್ಲ ಬಿಚ್ಚಿ ಎಲ್ಲ ನೋಡ್ದೆ, ಯಾರು ಬರ್ನಿಲ್ಲ. ಆಮೇಲೆ ಒಳಗೆ ಹೋಗಿ ನಾನೇ ಕರ್ದೆ ಅವ್ರನ್ನ, ಬರ್ರಿ ಯಾರಾದ್ರೂ ಅನ್ಲೋಡ್ ಮಾಡಿ ಜಲ್ದಿ ಅಂತ. ಯಾಕಂದ್ರೆ 3 ದಿವಸ ನಾನು ಇದ್ದೇ ಇರ್ಲಿಲ್ಲ. ಅದಕ್ಕೆ ಆಮೇಲೆ ಒಬ್ಬರನ್ನ ಕಳಿಸ್ತಾರ ನೋಡಿ. ಇದನ್ನ ಒಬ್ನೇ ಗುರು ಪಾಪ, ಅದು ಕಮ್ಮಿನೇ, ಟನೇಜನ್ನು ಕಮ್ಮಿನೇ, ಯಾವ್ದು ಜಾಸ್ತಿ ಇರ್ಲಿಲ್ಲ. ಅಸ್ಸಾಂ ಅಂತ ಆತಂದು, ಅಸ್ಸಾಮಿಂದ ಬಂದು ಪಾಪ ತಿಂಗಳಿಗೆ 18,000 ಸಂಬಳ ಅಂತ ಗುರು. ಅಸ್ಸಾಮಿಂದ ಅವ್ರಿಗೆ ಬಂದಿರೋದು. ಅಲ್ಲಿ ಆತನಿಗೆ ಹೆಲ್ಪ್ಗೆ ಯಾರು ಬರ್ತಲ್ಲ ಪಾಪ, ಸುಸ್ತಾಗೋದ, ಸೊಂಟ ನೋವಂತ ಸೈಡಿಗೆ ನಿಂತ್ಕೊಬಿಡ. ನನಗಂತೂ ಕಳ್ಳೆಲ್ಲ ಚುರುಕ್ ಅನ್ಬಿಡ್ತು ಗುರು. ಆತನ ನೋಡಕ್ ಆಗ್ಲಿಲ್ಲ ನನ್ನ ಕೈಲಿ. ಆತನ ಕಷ್ಟ, ಆತನ ಮನೆದು ಜೀವನದ ಕಷ್ಟ ಎಲ್ಲ ಹೇಳ್ದ. ನನಗೂ ನಾನು ಕೇಳಿ ತುಂಬಾ ದುಃಖ ಆಗೋಯ್ತು. ಆಮೇಲೆ ನಾನೊಂದು ಟೀ ಕಾಸ್ಕೊಂಡು 50 ರೂಪಾಯಿ ಕಾಸು ಕೊಟ್ಟು ನೀನು ಟೀ ಕುಡ್ಕೊಳಪ್ಪ ಅಂತ ಹೇಳಿ, ನನಗೆ ಇಲ್ಲಂತೂ ಅನ್ಲೋಡೇ ಆಗಲ್ಲ ಈ ಕಂಪ್ನಿಲಿ ಅಂದ್ರೆ. ಯಾಕಂದ್ರೆ ಬಂದಿದ್ದು 5 ದಿವಸ ಆಗೈತೆ ಅಂತ ಗಾಡಿಗಳು ಬಂದು. 5 ದಿವಸ ಆಗಿದ್ರು ಗಾಡಿ ಒಂದ್ ಗಾಡಿ ಅನ್ಲೋಡ್ ಆಗಿಲ್ಲ. ಚಿಕ್ಕ ಗಾಡಿ ಅಂತ ಒಳಗೆ ಬಿಟ್ರು ಗುರು. ಅದೇ ನನ್ನ ಪುಣ್ಯ ಅನ್ಕೊಂತೀನಿ. ಯಾಕಂದ್ರೆ ಹೋಗಿದ್ ಕಡೆ ಎಲ್ಲ ಜಲ್ದಿ ಅನ್ಲೋಡ್ ಆಗುತ್ತೆ. ಆದ್ರೆ ಒಂದೊಂದು ಕಂಪ್ನಿಗಳಲ್ಲಿ ಅಂತ ಕಂಡೀಷನ್ ಅಂದ್ರೆ ಕಂಡೀಷನ್ ಗುರು. ಈ ಟೈಮ್ಗೆ ಅನ್ಲೋಡು, ನಿಮ್ಮ ಹತ್ರ DL ಇದೆಯಾ, ನಿಮ್ಮ ಹತ್ರ ಎಮೋಷನ್ ಇದೆಯಾ, ಇನ್ಶೂರೆನ್ಸ್ ಪಕ್ಕ ಇದೆಯಾ, ರೂಲ್ಸ್ ರೆಗ್ಯುಲೇಷನ್ ಒಂದೊಂದಲ್ಲ ಗುರು. ನನಗಂತೂ ಒಂದೊಂದು ಕಂಪ್ನಿಲಿ. ಆಮೇಲೆ ಕಾಟಾ ಮೇಲೆ ಗಾಡಿ ರಿವರ್ಸ್ ಹೊಡಿಬೇಕಾದ್ರೆ ವಿಡಿಯೋ ಮಾಡೋ ಆಸೆ, ವಿಡಿಯೋ ಮಾಡಕ್ ಕೊಡ್ನಿಲ್ಲ. ಆಮೇಲೆ ನಮ್ ರಿವರ್ಸ್ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡಿದೀನಿ. ಆ ರ್ಯಾಂಪ್ ಅಲ್ಲಿ ಹತ್ತಿಸ್ಬೇಕಾದ್ರಂತೂ ಫೀಲಿಂಗ್ ಸಿಕ್ಕಾಬಿಟ್ಟೆ ಗುರು. ಯಾಕಂದ್ರೆ ಲೆಫ್ಟೋ ರೈಟೋ ಎಲ್ಲ ಇಳಿದ್ಬಿಡ್ತು ಅನ್ಕೊಳ್ಳಿ. 2 ವರ್ಷ ಖರ್ಚು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕಂಪ್ನಿ ಅದು ಬಿಡಲ್ಲ, ಎಲ್ಲ ರೆಡಿ ಮಾಡಿಸ್ಕೊಟ್ಟು ಹೋಗು ಅಂತಾರೆ. ಆಮೇಲೆ ನನ್ನ ಗಾಡಿನೇ ರೆಡಿ ಆಗೋದು ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಹುಷಾರಾಗಿ ತಗೊಂಡೋಗ್ರು. ಹಿಂದೆ ಬಿಟ್ಟಿದ ತಕ್ಷಣ ನನಗೆ ರಿಸೀಟ್ ಕೊಡೋಕೆ 5 ಬಿಲ್ಡಿಂಗ್ ಹತ್ತಿ ಇಳ್ದಿದ್ದೀನಿ ಗುರು. 5 ಬಿಲ್ಡಿಂಗ್ ಎಲ್ಲೆಲ್ಲಿ, ಒಂದು ವಾಚ್ಮ್ಯಾನ್ ಹತ್ರ, ಒಂದು ಮ್ಯಾನೇಜರ್ ಹತ್ರ, ಇನ್ನೊಬ್ರು ಅಲ್ಲಿ ಅನ್ಲೋಡ್ ಮಾಡಿತ್ತಾವ. ಆ ಕಡೆಯಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಸುಸ್ತಾಗೋದು ಗುರು. ಝೂಮ್ ಮಾಡ್ತೀನಿ ನೋಡಿ, ಇದೇ ಬಿಲ್ಡಿಂಗೇನೆ. ಯಪ್ಪ ಯಾಕಾದ್ರೂ ಬಂದು ಅನ್ಸ್ಬಿಡ್ತು ನನಗೆ ಈ ಬಿಲ್ಡಿಂಗ್ ಒಳಗೆ. ಅಷ್ಟು ರೋದನೆ ಕೊಟ್ಬಿಟ್ರು. ಸಮಾಧಾನ ಅಂತೂ ಆಯ್ತು ನನಗೆ. ಅಲ್ಲಿಂದ ಅನ್ಲೋಡ್ ಮಾಡ್ಕೊಂಡೆ. ಅನ್ಲೋಡ್ ಮಾಡಿದ ತಕ್ಷಣ ಸೀದಾ ತುಮಕೂರು ಕಡೆ ಹೊಲ್ಬಿಡೋಣ, ನಮ್ಮೂರ್ ಕಡೆ. ಬೆಲ್ಟ್ ಎಳಿತೀನಿ ಗುರು. ಬೆಲ್ಟೇ ಬರ್ತಲ್ಲ, ಅರ್ಜೆಂಟ್ ಅಲ್ಲಿಂದ ಹೊಲ್ಟೋಗ್ಬಿಡೋಣ ಅಂತ. ಯಾಕಂದ್ರೆ ತಲೆ ನೋವು ಆಗ್ಬಿಡ್ತು ಗುರು. ಎಳಿತೀನಿ ರಿಕ್ಸು ಬರ್ತಾನೆ ಇಲ್ಲ. ಯಾಕಪ್ಪ ಈ ಕಷ್ಟ ಅಂತ ತಿರುಗಿ ನೋಡ್ತೀನಿ, ಬೆಲ್ಟ್ ಸುತ್ಕೊಬಿಟ್ಟೈತೆ ಗುರು. ಆ ಬೆಲ್ಟ್ ಹಾಕೊಂಡಿ ಅಲ್ಲಿಂದ ಹೊಲ್ಟೆ ಗುರು. ನಾನು ಹೊಲ್ಟ್ರೆ ಮುಂದೆಗಡೆ ಒಬ್ರು ಸಿಗಾಕೊಂಡ್ರಲ್ಲಪ್ಪ. ಎಲ್ಗೆ ತುಮಕೂರು ರೋಡ್ ಬಂದಿದ ತಕ್ಷಣ ನೋಡಿ, ಈತ ಅದ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ, ಪಾದಯಾತ್ರೆ ಅಂತ ಹೇಳಿದ್ರು. ನನಗೂ ಸರಿ ಆಯ್ತು, ಪಾದಯಾತ್ರೆ ಹೋಗ್ತಾ ಇದ್ರ, ಇಷ್ಟು ದೂರ ನಡ್ಕೊಂಡು ಎಲ್ಲಿಗೂ ಈ ಕಡೆ ಪಾದಯಾತ್ರೆ ಎಲ್ಲಿ ಹೋಗೋದು ಅಂತ. ಊರು ದಾವಣಗೆರೆ ಹತ್ರ ಅಂತ. ನನಗೆ ದಾವಣಗೆರೆ ಬೀದರ ಹೇಳಿದ್ರು. ಹಿಂಗಾದ್ ಬರ್ತಾ ಇದ್ರಲ್ರಿ ತಮಿಳ್ನಾಡು ಕಡೆಯಿಂದ ಅಂದ್ರೆ ಕನ್ಯಾಕುಮಾರಿಯಿಂದ ನಡ್ಕೊಂಡ್ ಬರ್ತಾ ಇದೀನಿ ಅಣ್ಣ, ಕಾಲ್ ಸಿಕ್ಕಾಬಿಡ ನೋವ್ತಾ ಐತೆ, ಆಗ್ತಾ ಇಲ್ಲ ಅಂದ್ರು. ಸರಿ, ನಮ್ಗೂ ಅಲ್ವಾ ಮನುಷ್ಯತ್ವ ಅಲ್ವಾ, ಚಾಲಕರಿಗೆ ಎಲ್ಲೋದ್ರು ಮನುಷ್ಯತ್ವ ಅಂತ ತುಂಬಾ ದೊಡ್ಡದು. ಅದು ಇಕ್ಕೊಂಡಿರ್ತಾರೆ ಚಾಲಕರು. ಅದು ಯಾರಾದ್ರೂ ಚುರುಕ್ ಅನ್ಬಿಡುತ್ತೆ. ಚಾಲಕರೆಲ್ಲ ಅದೊಂದು ಒಳ್ಳೆ ಗುಣಗಳು ತುಂಬಾ ಇದೆ. ಅಲ್ಲಿಂದ ಏನ್ ಮಾಡ್ದೆ, ಸರಿ ಕೂತ್ಕೊಳ್ಳಪ್ಪ ಅಂತ ಹೇಳಿದ್ಕ್ಯಾ ಆತನ ಕಷ್ಟ ಸುಖಗಳೆಲ್ಲ ನಾನು ಹಿಂಗ್ ನಡೆದೆ, ನಾನು ಬ್ಯಾಚುಲರು, ನಾನು ಅದೇನೋ ದೀಕ್ಷೆ ತಂಬೇಕು ಆ ತರ ಈ ತರ ಅಂದ್ರೂ ಸರಿ ಏನ್ ಬೇಡ್ಕಂತಾರ ಅದು. ಆಮೇಲೆ ಕೈ ಮುಗಿದ ಆತ, ಕೈ ನನಗ್ ಮುಗಿಬೇಡಪ್ಪ, ನಿನ್ ತಂದೆ ತಾಯಿಗೆ ಮುಗಿ, ಅವ್ರಿಗೆ ಒಳ್ಳೇದಾಗ್ಲಿ, ನಿನಗ್ ಚೆನ್ನಾಗಾಗ್ಲಿ, ನೀನ್ ಹುಷಾರಾಗಿ ಹೋಗು. ಏನಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದ, ನೀನ್ ಆರಾಮಾಗಿ ಯಾವ್ದೋ ಟ್ರೈನಲ್ಲೋ ಬಸ್ಸಲ್ಲೋ ಹೋಗ್ಬೋದು, ಹೋಗಿ ದೀಕ್ಷೆ ತಾಂಬೋದಲ್ಲ ಅಂತ ಹೇಳಿದ್ಕೆ, ಇಲ್ಲ ಅಣ್ಣ ನಾನು ಇದೇ ತರ ತಾಂಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರು. ಸರಿ ಆಯ್ತಪ್ಪ, ನನ್ನ ಕೈಲಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನೀವು ಬಿಡಬಲ್ಲೆ, ಅದ್ರ ಮುಂದಕ್ಕೆ ದೇವ್ರ ಇಚ್ಛೆ, ಕರ್ಕೊಂಡು ಹೋಗೋದು ದೇವ್ರು, ನಾನಲ್ಲ ಅಂತ ಹೇಳಿ ಆತನ ತಂದು ಟೋಲ್ ಗೇಟ್ ಅಲ್ಲಿ ಬಿಟ್ಟು ಮನೆ ಕಡೆ ನನ್ನ ಪಯಣ ಸಾಕ್ತು. ಹಿಂದಿನ ವಿಡಿಯೋ ಯಾವ ತರ ಇತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ತಾಯಿ ಮಡಿಲಲ್ಲಿ ಮಲಗಿದ ಅಷ್ಟು ಖುಷಿ ನನಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ವಾಹನ ನಿಮ್ಮ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋರು ಅವರೇ ಇರ್ತಾರೆ. ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.